ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಇದನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಆಶೀರ್ವದಿಸುವಂಥ ದೇವರು ಮಾನವನ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ಕಾರು, ಬಂಗಲೆ, ಒಳ್ಳೆ ಕೆಲಸವಲ್ಲ. ಆದರೆ ಈ ಲೋಕದಲ್ಲಿ ಅನೇಕರು ಆಶೀರ್ವಾದ ಎಂಬುದಾಗಿ ಬಯಸುವಂಥದ್ದು ಒಂದು ಕಾರು ಇದ್ದರೆ, ಒಂದು ಮನೆ ಇದ್ದರೆ, ಅದು ಮಾತ್ರವಲ್ಲ ದೊಡ್ಡ ದೊಡ್ಡ ಅವರು ಬಯಸುವ ಕಾರ್ಯಗಳು ಸಂಭವಿಸಿದರೆ ಅದು ಆಶೀರ್ವಾದ ಎಂಬುದಾಗಿ ಭಾವಿಸುತ್ತಾರೆ. ಆದರೆ ನಿಜವಾದ ಆಶೀರ್ವಾದ, ಪ್ರಪಂಚದಲ್ಲಿ ಒಂದು ದೊಡ್ಡ ಆಶೀರ್ವಾದ ಯಾವುದೆಂಬುದಾಗಿ ಹೇಳಿದರೆ ಆಶೀರ್ವದಿಸುವಂಥ ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸುವುದೇ ಒಂದು ದೊಡ್ಡ ಆಶೀರ್ವಾದ. ಅಥವಾ ಯೇಸು ಕ್ರಿಸ್ತನು ನಮ್ಮಲ್ಲಿ ಇರುವುದೇ ಒಂದು ದೊಡ್ಡ ಆಶೀರ್ವಾದವಾಗಿದೆ. ಒಬ್ಬ ಹಾಡುಗಾರನ ಹಾಡುತ್ತಾನೆ, ಲೋಕವನ್ನೇ ತೆಗೆದುಕೋ ಆದರೆ ನನಗೆ ಯೇಸುವನ್ನು ಕೊಡು, ನೀನು ಎಲ್ಲವನ್ನ ತೆಗೆದುಕೋ ನನಗೆ ಯೇಸುವನ್ನು ಕೊಡು. ನಿನ್ನೊಂದಿಗೆ ದೇವರು ಇದ್ದರೆ ಎಲ್ಲವೂ ಇದ್ದಂತೆ, ನಿನ್ನೊಂದಿಗೆ ದೇವರು ಇದ್ದರೆ ಎಲ್ಲವೂ ಇದ್ದಂತೆ. ದೇವರ ಚಿತ್ತ ನಮ್ಮನ್ನು ಆಶೀರ್ವದಿಸುವಂಥದ್ದಾಗಿದೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಹೀಗೆ ದೇವರು ಮನುಷ್ಯರನ್ನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಅವರನ್ನು ಆಶೀರ್ವದಿಸಿದನು. ಆ ವಾಕ್ಯ ಬಹಳ ಗಮನಿಸ್ರಿ. ದೇವರು ಅವರನ್ನು ಆಶೀರ್ವದಿಸಿದನು. ಯಾವಾಗ ಆಶೀರ್ವದಿಸಿದರು? ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೊದಲು ದೇವರು ಮಾಡಿದಂಥ ಕಾರ್ಯ ದೇವರು ಆಶೀರ್ವಾದ ಮಾಡಿದರು. ಮನುಷ್ಯನ ಪಾಪ ಮಾಡಿ ದೇವರನ್ನು ದುಃಖಪಡಿಸಿ ದೇವರು ಲೋಕದ ಮೇಲೆ ಕೋಪಗೊಂಡು ನೋಹನ ಕಾಲದಲ್ಲಿ ಇಡೀ ಲೋಕವನ್ನೇ 40 ದಿನ ಹಗಲು ರಾತ್ರಿ ಮಳೆಯನ್ನು ಸುರಿಸಿ ನೀರಿನ ಮೂಲಕವಾಗಿ ಎಲ್ಲ ಜನರನ್ನು ನಾಶ ಮಾಡಿದಾಗ ಒಂದೇ ಒಂದು ಕುಟುಂಬ ಬದುಕುಳಿಯಿತು, ಅದು ನೋಹನ ಕುಟುಂಬ. ಎಷ್ಟೋ ದಿನಗಳು ಅವರು ನಾವೆಯ ಒಳಗಡೆ ಇದ್ದರು. ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿದರು. ಮೊದಲನೇದಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ದೇವರು ಮೊದಲು ಮಾಡಿದ ಕಾರ್ಯ ಅವರನ್ನು ಆಶೀರ್ವದಿಸಿದನು. ಪ್ರಳಯದ ನಿಮಿತ್ತ ಎಲ್ಲ ಜನರನ್ನು ನಾಶ ಮಾಡಿದ ಮೇಲೆ ಇದ್ದಂಥ ನೋಹನ ಕುಟುಂಬವನ್ನು ಮಾತ್ರ ದೇವರು ಆಶೀರ್ವಾದ ಮಾಡಿದನು. ಅದಕ್ಕೆ ಹಗಾಯ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು. ಕೀರ್ತನೆ 111 12ನೇ ವಾಕ್ಯ ಹೇಳ್ತದೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಚಿಕ್ಕವರು ಮೊದಲು ದೊಡ್ಡವರ ಪರ್ಯಂತರವಾಗಿ ಎಲ್ಲರನ್ನ ಆಶೀರ್ವದಿಸುವನು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಆಶೀರ್ವಾದಗಳನ್ನು ಶಾಪವನ್ನು ಇಟ್ಟಿದ್ದೇನೆ, ನೀವು ನನಗೆ ವಿಧೇಯರಾಗುವುದಾದರೆ ಆಶೀರ್ವಾದಗಳನ್ನು ಹೊಂದುತ್ತೀರಾ, ಅವಿಧೇಯರಾಗುವುದಾದರೆ ಶಾಪಗಳನ್ನು ಹೊಂದುತ್ತೀರಿ ಎಂಬುದಾಗಿ ಆ ವಚನಗಳಲ್ಲಿ ನಾವು ನೋಡಬಹುದಾಗಿದೆ. ಹಾಗಾದರೆ ದೇವರು ಆಶೀರ್ವದಿಸುವ ದೇವರು. ದೇವರು ಯಾರನ್ನ ಆಶೀರ್ವದಿಸುತ್ತಾರೆ? ದೇವರು ಎಲ್ಲರನ್ನ ಆಶೀರ್ವದಿಸುವುದಿಲ್ಲ. ದೇವರು ಆಶೀರ್ವದಿಸುವುದಕ್ಕೆ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ನಿಬಂಧನೆಗಳಿದೆ. ಆ ನಿಬಂಧನೆಗೆ ಒಳಪಟ್ಟು ಯಾರು ಜೀವಿಸುತ್ತಾ ಇರುತ್ತಾರೋ ಅವರುಗಳನ್ನು ನನ್ನ ಕರ್ತನು ಆಶೀರ್ವದಿಸುತ್ತಾರೆ. ಮೊದಲನೇದಾಗಿ ದೇವರು ಯಾರನ್ನ ಆಶೀರ್ವದಿಸುವನು? ಮೊದಲನೇದಾಗಿ ದೇವರು ವಾಕ್ಯ ಕೇಳುವವರನ್ನು ಆಶೀರ್ವದಿಸುವನು. ಮೊದಲನೇದಾಗಿ ದೇವರು
ತನ್ನ ವಚನವನ್ನ ಕೇಳುವಂಥವರನ್ನ ಆಶೀರ್ವದಿಸುವನು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ರಿಂದ 52ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 50ರಿಂದ 52ನೇ ವಾಕ್ಯ. ಅವರು ಬೆತ್ತಿನದ ತನಕ ಅವರನ್ನು ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರುಗಳನ್ನು ಆಶೀರ್ವದಿಸಿದನು. ಯಾರು ಅವರುಗಳು ಎಂಬುದಾಗಿ ಹೇಳಿದರೆ, ಬೆತ್ತಿನ ತನಕ ಅವರನ್ನು ಕರೆದುಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಯಾರು ಅವರು? ಯೇಸು ಕ್ರಿಸ್ತನು ಮರಣದಿಂದ ಜಯಿಸಿ ಪುನರುತ್ಥಾನ ಹೊಂದಿದ ಮೇಲೆ ಸುಮಾರು 40 ದಿನಗಳು ಆತನನ್ನು ಹಿಂಬಾಲಿಸುವಂಥ ಜನರೊಂದಿಗೆ ಇದ್ದರು. ಅನೇಕ ಜನರಿಗೆ ಕಾಣಿಸಿಕೊಂಡು ದೇವರ ರಾಜ್ಯದ ಸಂಗತಿಗಳನ್ನು ತಿಳಿಯಪಡಿಸುತ್ತಿದ್ದರು. 40 ದಿನಗಳು ಮರಣ ಹೊಂದಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿನಗಳು ಅನೇಕರಿಗೆ ಕಾಣಿಸಿಕೊಂಡು ಇನ್ನೇನು ಪರಲೋಕಕ್ಕೆ ಆರೋಹಣವಾಗುವ ಸಮಯ ಬಂದಾಗ, ಪರಲೋಕಕ್ಕೆ ಎತ್ತಲ್ಪಡುವ ಸಮಯ ಬಂದಾಗ ದೇವರ ವಚನ ಹೇಳ್ತದೆ, ಅವರನ್ನು ಬೆತ್ತನದ ತನಕ ಕರೆದುಕೊಂಡು ಹೋಗಿ ಅವರುಗಳನ್ನು ಆಶೀರ್ವದಿಸಿದನು. ಈ 40 ದಿನಗಳು ಯಾರು ಆ ದೇವರ ರಾಜ್ಯದ ಸಂಗತಿಯನ್ನು ಕೇಳಿದರೋ, ವಾಕ್ಯಗಳನ್ನು ಕೇಳಿದರೋ, ಯೇಸುವಿನ ನುಡಿಗಳನ್ನು ಕೇಳಿದರೋ ಅವರುಗಳನ್ನು ದೇವರು ಕೈಗಳ ಎತ್ತಿ ಆಶೀರ್ವದಿಸುತ್ತಾ ಇದ್ದಾರೆ. ಹಾಗಾದರೆ ದೇವರ ನಿಬಂಧನೆ, ನೀನು ವಚನವನ್ನು ಕೇಳುವಾಗ, ವಾಕ್ಯವನ್ನು ಕೇಳುವಾಗ ದೇವರು ನಿನ್ನನ್ನು ಆಶೀರ್ವದಿಸುವನು. ಅದಕ್ಕೋಸ್ಕರವಾಗಿ ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಈ ವಾಕ್ಯಗಳನ್ನು ಓದುವಂಥವರು, ಈ ಪ್ರವಾದನ ವಾಕ್ಯಗಳನ್ನು ಕೇಳುವಂಥವರು, ಇದರಲ್ಲೇ ಬರೆದಿರುವಂಥ ಕಾರ್ಯಗಳನ್ನು ಕೈಗೊಂಡು ನಡೆಯುವವರು ಧನ್ಯರು, ಅವರುಗಳು ಆಶೀರ್ವಾದವನ್ನು ಹೊಂದುವರು. ಯಾರು ಆಶೀರ್ವಾದ ಹೊಂದುತ್ತಾರೆ? ದೇವರ ವಾಕ್ಯ ಓದುವುದು ಮಾತ್ರವಲ್ಲ, ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ದೇವರ ವಾಕ್ಯದ ಪ್ರಕಾರ ನಡೆಯುವವರನ್ನ ದೇವರು ಆಶೀರ್ವದಿಸ್ತಾನೆ. ಆ ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ 3 ಸಂಗತಿಗಳನ್ನು ನೋಡ್ತೇವೆ. 1, ಯಾರೆಲ್ಲ ವಾಕ್ಯ ಓದುತ್ತಾರೋ ಅವರನ್ನು ದೇವರು ಆಶೀರ್ವದಿಸುತ್ತಾನೆ. 2, ಯಾರೆಲ್ಲ ವಾಕ್ಯ ಕೇಳುತ್ತಾರೋ ಅವರನ್ನು ದೇವರು ಆಶೀರ್ವದಿಸ್ತಾನೆ. 3, ಯಾರೆಲ್ಲ ವಾಕ್ಯದ ಪ್ರಕಾರ ಕೈಗೊಂಡು ನಡೆಯುತ್ತಾರೋ ಅವರುಗಳನ್ನು ಆಶೀರ್ವದಿಸುತ್ತಾನೆ. ಗಮನಿಸಿ, ಯೆಹೋಶುವ ಆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೆಹೋಶುವನಿಗೆ ದೇವರು ಹೇಳುತ್ತಾ ಇದ್ದಾರೆ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ನೀನು ಕಳವಳ ಪಡಬೇಡ, ಮೋಶೆ ಸಂಗಡ ನಾನಿದ್ದ ಹಾಗೆ ನಿನ್ನ ಸಂಗಡ ಇದ್ದೇನೆ. ಅದನ್ನು ಹೇಳಿದ ಮೇಲೆ ದೇವರು ಅಲ್ಲಿ ಒಂದು ನಿಬಂಧನೆಯನ್ನು ಯೆಹೋಶುವನಿಗೆ ಹೇಳುತ್ತಿದ್ದಾರೆ. ಈ ವಾಕ್ಯಗಳು ನಿನ್ನ ಜೀವಿತದಲ್ಲಿ ಇರುವುದಾದರೆ, ವಾಕ್ಯಗಳನ್ನು ನೀನು ಜ್ಞಾನಿಸುವುದಾದರೆ, ಈ ಧರ್ಮಶಾಸ್ತ್ರ ಆ ವಾಕ್ಯ ಹೇಳ್ತದೆ, 1ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಈ ಪುಸ್ತಕದಲ್ಲಿ ಬರೆದಿರುವಂಥ ನ್ಯಾಯ ಪ್ರಮಾಣವನ್ನು ನಿನ್ನ ಬಾಯಿಂದ ಹೋಗಲೂಬಾರದು, ಅದರಲ್ಲಿ ಬರೆದಿರುವ ಪ್ರಕಾರ ಕೈಗೊಂಡು ನೀನು ನಡೆಯುವುದಾದರೆ ಆಗ ನೀನು ಸಫಲನಾಗುವೆ, ಆಗ ನೀನು ಕೃತಾರ್ಥನಾಗುವೆ. ದೇವರು ಹೇಳುತ್ತಾ ಇದ್ದಾರೆ, ನೀನು ದೇವರ ವಾಕ್ಯವನ್ನು, ಆ ಧರ್ಮಶಾಸ್ತ್ರಗಳನ್ನು ನೀನು ಅದನ್ನು ಕೇಳಿ ಓದಿ ಅದನ್ನು ಧ್ಯಾನಿಸುವುದಾದರೆ ನಾನು ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ಯೆಹೋಶುವನಿಗೆ ದೇವರು ಹೇಳುತ್ತಿದ್ದಾರೆ. ಹಾಗಾದರೆ ದೇವರ ವಚನವನ್ನು, ದೇವರ ವಾಕ್ಯಕ್ಕೆ ಯಾರು ಮುಖ್ಯತ್ವವನ್ನು ಕೊಡುತ್ತಾರೋ ಅವರುಗಳನ್ನು ದೇವರು
ಆಶೀರ್ವದಿಸುತ್ತಾರೆ. ಒಂದು ದಿನ ಇಂಗ್ಲೆಂಡ್ ದೇಶದ ರಾಣಿಯನ್ನ ಕೇಳಿದ್ರಂತೆ, ನಿಮ್ಮ ದೇಶದ ಆಶೀರ್ವಾದಕ್ಕೆ, ಸಮೃದ್ಧಿಗೆ ಕಾರಣ ಏನು? ಆಗ ಇಂಗ್ಲೆಂಡಿನ ರಾಣಿ ಹೇಳಿದ್ರಂತೆ, ಸತ್ಯವೇದವನ್ನು ತೋರಿಸಿ, ಈ ದೇಶದ ಸಮೃದ್ಧಿಗೆ ಕಾರಣ ಸತ್ಯವೇದ. ಈ ವಾಚನಗಳು, ಈ ವಾಕ್ಯಗಳು ನಮ್ಮ ದೇಶಕ್ಕೆ ಇದು ಒಂದು ಸಮೃದ್ಧಿಯನ್ನು ತೆಗೆದುಕೊಂಡು ಬಂದಿದೆ. ಹೌದು ಪ್ರಿಯ ದೇವರ ಮಗುವೆ, ನೀನು ದೇವರಿಂದ ಆಶೀರ್ವಾದವನ್ನು ಹೊಂದಬೇಕಾ? ದೇವರ ವಾಕ್ಯವನ್ನು ಮಾನಿಸು, ದೇವರ ವಾಕ್ಯವನ್ನು ಕೇಳು, ದೇವರ ವಾಕ್ಯವನ್ನು ಓದು. ಅದರೊಂದಿಗೆ ಇನ್ನೊಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅಬ್ರಹಾಂ ಲಿಂಕನ್ ಚಿಕ್ಕ ವಯಸ್ಸಿನಲ್ಲೇ ಬಹಳ ಕಟ್ಟು ಬಡತನದಲ್ಲಿ ಬೆಳೆದಂಥವರು, ಅನೇಕ ಸೋಲುಗಳನ್ನು ಕಂಡಂಥವರು. ಅವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಅವರ ಅಜ್ಜಿ ಯಾವಾಗ ಹೇಳ್ತಾ ಇದ್ರಂತೆ, ಮಗನೇ, ನಿನ್ನ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ, ಆಶೀರ್ವದಿಸಲ್ಪಡಬೇಕಾದ್ರೆ ಈ ಸತ್ಯವೇದವನ್ನು ಓದು, ಈ ವಾಕ್ಯವನ್ನು ಓದಿ ನಿನ್ನ ನಡೆ, ಈ ವಚನಗಳು ನಿನ್ನ ಜೀವನದಲ್ಲಿ ಆಶೀರ್ವಾದವನ್ನು ತರುತ್ತದೆ. ಅವರು ಬೀದಿ ಸ್ಟ್ರೀಟ್ಗಳಲ್ಲಿ ಅಥವಾ ಸ್ಟ್ರೀಟ್ ದೀಪಗಳಲ್ಲಿ ವಾಕ್ಯವನ್ನು ಓದುತ್ತಾ ಇದ್ರು, ಸತ್ಯವನ್ನು ಓದುತ್ತಾ ಇದ್ರು. ಅವರಿಗೆ ಬಹಳ ಇಷ್ಟವಾದಂಥ ಒಂದು ಕೀರ್ತನೆ 34ನೇ ಕೀರ್ತನೆ, ಯಾವಾಗಲೂ ಅದನ್ನು ಓದುತ್ತಾ ಇದ್ರು. ಅವರ ಜೀವನದಲ್ಲಿ ಹೀಗೆ ಬರುತ್ತಾ ಇರುವಾಗ ಒಂದು ದಿನ ಅವರು ಅಮೆರಿಕ ದೇಶದ ಅಧ್ಯಕ್ಷರಾಗಿ ದೇವರು ಮಾರ್ಪಡಿಸಿದರು. ಚಿಕ್ಕ ವಯಸ್ಸಿನಲ್ಲೇ ದೇವರ ವಾಕ್ಯವನ್ನು ಘನಪಡಿಸಿದಂಥ ಅಬ್ರಹಾಂ ಲಿಂಕನ್ ಅಮೆರಿಕ ದೇಶದ ಅಧ್ಯಕ್ಷನಾದ. ಹೌದು ಪ್ರಿಯ ದೇವ ಮಗುವೆ, ನೀನು ದೇವರನ್ನು ಮಾನಿಸುವುದಾದರೆ, ದೇವರ ವಾಕ್ಯವನ್ನು ಮಾನಿಸುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ನೀನು ದೇವರ ವಾಕ್ಯವನ್ನು ಮಾನಿಸಬೇಕು. ದೇವರ ವಾಕ್ಯವನ್ನು ಕೇಳುವಂಥವರನ್ನು ಮೊದಲನೇದಾಗಿ ಆಶೀರ್ವದಿಸ್ತಾರೆ. ಎರಡನೇದಾಗಿ ದೇವರು ಯಾರನ್ನು ಆಶೀರ್ವದಿಸುತ್ತಾರೆ? ಎರಡನೇದಾಗಿ ದೇವರು ಆಲಯದ ಒಳಗಡೆ ಬರುವವರನ್ನು ಆಶೀರ್ವದಿಸುತ್ತಾನೆ. ಕೀರ್ತನೆಗಳು 118 26ನೇ ವಾಕ್ಯ. ಕೀರ್ತನೆಗಳು 118 26ನೇ ವಾಕ್ಯ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದವಾಗಲಿ, ಕರ್ತನ ಆಲಯದೊಳಗಿಂದ ನಾವು ನಿಮ್ಮನ್ನು ಆಶೀರ್ವದಿಸುವೆವು. ನಾ ಕನ್ನಡ KJV ಬೈಬಲ್ ಆ ಟ್ರಾನ್ಸ್ಲೇಷನನ್ನು ಓದುತ್ತಾ ಇದ್ದೇನೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದವಾಗಲಿ. ಯಾವುದರೊಳಗಡೆ ಬರುವವನಿಗೆ? ಆಲಯದ ಒಳಗಡೆ ಬರುವವನಿಗೆ. ಆಲಯದ ಒಳಗೆ ನಾವು ನಿಮ್ಮನ್ನು ಆಶೀರ್ವದಿಸುವೆವು. ಹೌದು ಪ್ರಿಯ ದೇವ ಮಗುವೆ, ನೀನು ದೇವರ ಆಲಯಕ್ಕೆ ಬರುವಾಗ, ನೀನು ದೇವರ ಆಲಯಕ್ಕೆ ಹೋಗುವಾಗ ದೇವರು ನಿನ್ನನ್ನು ಆಶೀರ್ವದಿಸುವನು. ಒಂದು ವರ್ಷಕ್ಕೆ 52 ವಾರಗಳು ಬರ್ತದೆ. ಆ 52 ವಾರಗಳನ್ನು ನಿನ್ನ ಜೀವನದಲ್ಲಿ ಹೇಗೆ ಕಳೆದಿದ್ದೀಯಾ? ಪ್ರತಿ ಭಾನುವಾರ ನೀನು ಆಲಯಕ್ಕೆ ಹೋಗಿದ್ದೀಯಾ? ಪ್ರತಿ ಭಾನುವಾರ ಆಲಯಕ್ಕೆ ಹೋಗಿ ನೀನು ಕರ್ತನನ್ನು ಆರಾಧಿಸಿದ್ದೀಯಾ? ನೀನು ಪ್ರತಿ ವಾರ ಆಲಯಕ್ಕೆ ಹೋಗಿ ಆರಾಧಿಸುವಾಗ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ಉದಾಹರಣೆಗೆ, ನೀನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದಾದರೆ, ಒಂದು ಉದ್ಯೋಗದಲ್ಲಿ ನೀನು ಇರುವುದಾದರೆ, ನಿನ್ನ ಜೀವನದಲ್ಲಿ ಒಂದು ಉನ್ನತಿ ಅಥವಾ ಒಂದು ಪ್ರಮೋಷನ್ ಹೇಗೆ ಬರ್ತದೆ? ಅವರು ನಿನ್ನ ಕಾರ್ಯಚಟುವಟಿಕೆಯನ್ನು ನೋಡುತ್ತಾರೆ, ನಿನ್ನ ಕೆಲಸವನ್ನು ನೋಡುತ್ತಾರೆ. 365 ದಿನಗಳಲ್ಲಿ ಎಷ್ಟು ದಿನ ನೀನು ಕೆಲಸಕ್ಕೆ ಬಂದಿದೆ ಎಂಬುದಾಗಿ ನೋಡುತ್ತಾರೆ. ಯಾವ ಸಮಯಕ್ಕೆ ಬಂದಿದೆ ಎಂಬುದಾಗಿ ನೋಡುತ್ತಾರೆ.
ಯಾವ ಸಮಯಕ್ಕೆ ಹೋಗಿದೆ ಎಂಬುದಾಗಿ ನೋಡುತ್ತಾರೆ. ಇವೆಲ್ಲವನ್ನ ನೋಡಿ ಕಂಪನಿಯವರು ನಿಮಗೆ ಒಂದು ಒಳ್ಳೆಯ ಪ್ರಮೋಷನನ್ನು ಕೊಡುತ್ತಾರೆ. ಪ್ರಮೋಷನನ್ನು ಕೊಡುವ ಮುಂಚೆ ಇವೆಲ್ಲ ಕಾರ್ಯಗಳನ್ನು ನೋಡುತ್ತಾರೆ. ನನ್ನ ದೇವರು ಹಾಗೆ, ನನ್ನ ದೇವರು ನಿನ್ನನ್ನು ಆಶೀರ್ವದಿಸಬೇಕಾದರೆ ನನ್ನ ದೇವರು ನೋಡುತ್ತಾರೆ. ನೀನು ಎಷ್ಟು ಭಾನುವಾರ ಆರಾಧನೆಗೆ ಬಂದಿದ್ದೀಯಾ? ಆರಾಧನೆಗೆ ಸರಿಯಾದ ಸಮಯಕ್ಕೆ ಬಂದಿದ್ದೀಯಾ? ಕೈಗಳನ್ನು ಚೆನ್ನಾಗಿ ತಟ್ಟುತ್ತಾ ಇದೆಯಾ? ದೇವರಿಗೆ ಸ್ತೋತ್ರವನ್ನು ನೀನು ಚೆನ್ನಾಗಿ ಮಾಡುತ್ತಾ ಇದೆಯಾ? ಎಲ್ಲವನ್ನ ದೇವರು ಗಮನಿಸುತ್ತಾ ಇದ್ದಾರೆ. ಎಲ್ಲವನ್ನ ಗಮನಿಸಿ ನೀನು ಅದರಲ್ಲಿ ಸರಿ ಇರುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ಅನೇಕ ಸಾರಿ ಸುಮ್ಮನೆ ಕಾಟಾಚಾರಕ್ಕೆ ನಿನ್ನ ಆಲಯಕ್ಕೆ ಬಂದರೆ ದೇವರು ಆಶೀರ್ವದಿಸುವುದಿಲ್ಲ. ಯಥಾರ್ಥ ಮನಸ್ಸಿನಿಂದ ಯಥಾರ್ಥ ಸಮಯದಲ್ಲಿ ದೇವರನ್ನು ಅನೇಕ ಜನರು ಆರಾಧನೆಯನ್ನು ತಪ್ಪಿಸಿಕೊಳ್ಳುತ್ತಾರೆ. ಅನೇಕ ಜನರು ತಮ್ಮ ಒಳ್ಳೆಯ ಕೆಲಸ ಆರಾಧನೆಯ ದಿನ ಬಂದರೆ ಅವರು ಮುಖ್ಯತ್ವವನ್ನು ತಮ್ಮ ಕೆಲಸಕ್ಕೆ ಕೊಡುತ್ತಾರೆ. ಆದರೆ ದೇವ ಜನರೇ, ನಾವು ಮುಖ್ಯತ್ವವನ್ನು ದೇವರ ಆರಾಧನೆಗೆ ಕೊಡಬೇಕು, ಕೆಲಸಕ್ಕೆ ಅಲ್ಲ, ಬೇರೆ ಕಾರ್ಯಕ್ರಮಗಳಿಗೆ ಅಲ್ಲ. ಮೊದಲ ಸ್ಥಾನ ದೇವರ ಆಲಯಕ್ಕೆ. ದೇವರ ಆಲಯ ಅಂತ ಹೇಳೋದು ನಾವು ದೇವರ ಆಲಯದಲ್ಲಿ ಬಂದು ದೇವರನ್ನು ಆರಾಧಿಸುವುದರಲ್ಲಿ ಕೊಡಬೇಕು. ಅದಕ್ಕೆ ದಾವೀದನು ಹೇಳುತ್ತಾನೆ, ಕರ್ತನ ಆಲಯಕ್ಕೆ ಹೋಗೋಣ ಬಾ ಎಂದು ನನಗೆ ಹೇಳಿದಾಗ ನನಗೆ ಸಂತೋಷವಾಯಿತು. ಕೀರ್ತನೆ 122 1ನೇ ವಾಕ್ಯ. ಯೆಶಾಯ 2:3ನೇ ವಾಕ್ಯ ಹೇಳ್ತದೆ, ಅನೇಕ ಪ್ರಜೆಗಳು ಹೋಗಿ ಬನ್ನಿರಿ ಕರ್ತನ ಪರ್ವತಕ್ಕೂ ಯಾಕೋಬನ ದೇವರ ಆಲಯಕ್ಕೂ ಹೋಗೋಣ. ನೋಡಿ ಪ್ರಿಯ ದೇವ ಜನರೇ, ನಾವು ಆಲಯಕ್ಕೆ ಅಥವಾ ದೇವರನ್ನು ಆರಾಧಿಸುವುದಕ್ಕೆ ಆಲಯದ ಒಳಗಡೆ ಬರುವಾಗ ದೇವರು ಅವರನ್ನು ಆಶೀರ್ವದಿಸುತ್ತಾನೆ. ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಸ್ಕಾಟ್ಲೆಂಡಲ್ಲಿ ಸೇರಿದಂಥ ಎರಿಕ್ ಲಿಡ್ಡೆಲಾ ಎಂಬಂಥ ಒಬ್ಬ ಯವನಸ್ಥನು ಚೀನಾ ದೇಶಕ್ಕೆ ಮಿಷನರಿ ಸೇವೆ ಮಾಡಲು ದೇವರಿಗೆ ಅರ್ಪಿಸಿದವನು. ಇವರು ಬಹಳ ಪ್ರತಿಭೆಯುಳ್ಳವರಾಗಿದ್ದರು. ವಿಶೇಷವಾಗಿ ಇವರು ಫುಟ್ಬಾಲ್ ಮತ್ತು ಓಟದ ಸ್ಪರ್ಧೆಯಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ಸ್ಕಾಟ್ಲೆಂಡ್ ದೇಶದಲ್ಲಿ ಇವರು ಫುಟ್ಬಾಲ್ ಆಟದಲ್ಲಿ ವೀರರಾಗಿದ್ದರು ಮತ್ತು ಓಟ ಸ್ಪರ್ಧೆಯಲ್ಲಿ ಬಹಳ ಪ್ರಬಲರಾಗಿದ್ದರು. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಎರಿಕ್ರವರು ಇಂಗ್ಲೆಂಡಿನಲ್ಲಿ ಸಾಧನೆ ಮಾಡಿದರು. ಆ ಸಾಧನೆಯನ್ನು ಮುರಿಯುವುದಕ್ಕೆ 35 ವರ್ಷಗಳಾದರೂ ಆ ಸಾಧನೆಯನ್ನು ಯಾರು ಮುರಿಯಲಿಕ್ಕೆ ಆಗಲಿಲ್ಲ. 1924ನೇ ವರ್ಷದಲ್ಲಿ ಪ್ಯಾರಿಸ್ಸಲ್ಲಿ ನಡೆದಂಥ ಒಂದು ಒಲಿಂಪಿಕ್ನಲ್ಲಿ ಇವರು ಭಾಗವಹಿಸಲು ಅವಕಾಶ ಸಿಕ್ಕಿತ್ತು. ಓಟ ಸ್ಪರ್ಧೆಗೆ ಆಯ್ಕೆಯಾದರು. ಸ್ಪರ್ಧೆಯು ಭಾನುವಾರ ದಿನದಂದು ನಡೆಸಲಾಗ್ತದೆ ಎಂಬುದಾಗಿ ಹೇಳಲಾಗಿತ್ತು. ಆದರೆ ಈ ಎರಿಕೆನ್ನುವಂಥ ಸಹೋದರನು, ಭಕ್ತನು ಭಾನುವಾರ ಆರಾಧನೆಯನ್ನು ಬಿಟ್ಟು, ಆರಾಧನೆಯನ್ನು ಮಿಸ್ ಮಾಡಿಕೊಳ್ಳದೆ ಒಂದು ದಿವಸವನ್ನಾದರೂ ಅವರು ಕಳೆಯುತ್ತಾ ಇರಲಿಲ್ಲ. ಆ ದಿನ ಇವರು ಓಟ ಓಡುವ ಸ್ಪರ್ಧೆ, ಆ ದಿನ ಇವರು ತಮ್ಮ ಓಟವನ್ನು ಓಡದೆ ಮೊದಲ ಸ್ಥಾನವನ್ನು ಕರ್ತನಿಗೆ ಕೊಟ್ಟು ಅಲ್ಲಿ ಒಂದು ಸ್ಥಳೀಯ ಸಭೆಯಲ್ಲಿ ಭಾಗವಹಿಸಿ ಕರ್ತನನ್ನು ಆರಾಧಿಸಿದರು. ಆ ದಿನದಲ್ಲಿ ಓಟ ಓಡಬೇಕಾಗಿತ್ತು, ಇವರಿಗೆ ಓಟ ಓಡಲಿಕ್ಕೆ ಆಗಲಿಲ್ಲ. ಇವರು 100 ಮೀಟರ್ ಓಟದಲ್ಲಿ ಬಹಳ ಚೆನ್ನಾಗಿ ಓಡುತ್ತಾ ಇದ್ದರು, ಆದರೆ ಅದರಲ್ಲಿ ಭಾಗವಹಿಸಲಿಕ್ಕಾಗಲಿಲ್ಲ. ಮರುದಿನ ಬೇರೆ 200 ಮೀಟರ್ ಓಟಗಳಲ್ಲಿ ಕೆಲವು ಕಾರಣಾಂತರ ನಿಮಿತ್ತವಾಗಿ ಇವರು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅವಕಾಶ ಸಿಕ್ಕಾಗ ಓಡಿದರು. ಇವರು ಪ್ರಾಕ್ಟೀಸ್ ಮಾಡಿದ 100 ಮೀಟರ್ ಓಟ, ಆದರೆ 200 ಮೀಟರ್ ಓಟದಲ್ಲಿ ಓಡಿ ಅವರು ಚಿನ್ನದ ಬಹುಮಾನವನ್ನು ಗೆದ್ದುಕೊಂಡರು.
ನೋಡಿ ಪ್ರಿಯ ದೇವರ ಮಗುವೆ, ಇವರು ದೇವರನ್ನ ಘನಪಡಿಸಿದರು, ದೇವರು ಅವನನ್ನು ಘನಪಡಿಸಿದರು. ನಿಮ್ಮ ಜೀವಿತದಲ್ಲಿ ಯಾವುದಕ್ಕೆ ಮುಖ್ಯ ಸ್ಥಾನವನ್ನು ಕೊಡುತ್ತಾ ಇದ್ದೀರಾ? ಕೆಲವರು ಭಾನುವಾರ ಬಂದರೆ ಏನಾದರೂ ಅವತ್ತು ದುಡಿಮೆ ಎಂಬುದಾಗಿ ನಮಗೆ ಸಿಕ್ಕರೆ ಆ ದಿನವನ್ನು ನಾವು ಮೊದಲ ಸ್ಥಾನವನ್ನು ಕೆಲಸಕ್ಕೆ ಕೊಟ್ಟು ಹೋಗುತ್ತೇವೆ. ನಾವು ಹಾಗಿರಬಾರದು. 1 ಕೋಟಿ ಕೊಡುತ್ತೀನಿ ಎಂಬುದಾಗಿ ಹೇಳಿದರೂ ನಮ್ಮ ಮೊದಲ ಸ್ಥಾನ ದೇವರನ್ನು ಆರಾಧಿಸುವುದಾಗಿರಬೇಕು, ಕರ್ತನ ಆಲಯಕ್ಕೆ ಹೋಗುವುದಾಗಿರಬೇಕು. ಹಣವನ್ನು ನೋಡಬೇಡ್ರೆ, ಮುಖ್ಯವಾಗಿ ಭಾನುವಾರ ಬಂದರೆ ನೀವು ಕರ್ತನನ್ನು ಆರಾಧಿಸುವವರಾಗಿರಬೇಕು. ಹಾಗಾದರೆ ದೇವರು ಯಾರನ್ನ ಆಶೀರ್ವದಿಸುವನು? ಮೊದಲನೇದಾಗಿ ದೇವರ ವಾಕ್ಯವನ್ನು ಕೇಳುವವರನ್ನ ಆಶೀರ್ವದಿಸುವನು. ಎರಡನೇದಾಗಿ ಆಲಯದ ಒಳಗೆ ಬರುವವರನ್ನ ಆಶೀರ್ವದಿಸುವನು. ಮೂರನೇದಾಗಿ ಕುಟುಂಬ ಪ್ರಾರ್ಥನೆ ಮಾಡುವವರನ್ನ ಆಶೀರ್ವದಿಸುವನು. ಮೂರನೇದಾಗಿ ದೇವರು ಕುಟುಂಬ ಪ್ರಾರ್ಥನೆ ಮಾಡುವವರನ್ನ ಆಶೀರ್ವದಿಸುವನು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಇನ್ನೊಂದು ವಾಕ್ಯ ಹೇಳ್ತದೆ, ಒಂದೇ ಮನಸ್ಸುಳ್ಳವರಾಗಿ 2 ಜನ ಪ್ರಾರ್ಥಿಸಿದರೆ ಅವರು ಭೂಲೋಕದಲ್ಲಿ ಕೇಳಿಕೊಳ್ಳುವ ಕಾರ್ಯವನ್ನು ನಾನು ಅನುಗ್ರಹಿಸುವೆನು. ಇಲ್ಲಿ ಗಮನಿಸಿ, ಎಲ್ಲಿ 2 ಜನ 3 ಜನ ಸೇರಿ ಬರುತ್ತಾರೋ, ಸಾಧಾರಣವಾಗಿ ಸಭೆಗೆ 2-3 ಜನ ಬರೋದಿಲ್ಲ, ಸುಮಾರು ಜನ ಇರುತ್ತಾರೆ. ಕೂಟಗಳಲ್ಲಿ 2-3 ಜನ ಬರೋದಿಲ್ಲ, ಸುಮಾರು ಜನರು ಇರ್ತಾರೆ. ನನ್ನ ವ್ಯಾಖ್ಯಾನ 2-3 ಜನ ಇರುವವರ ಮಧ್ಯದಲ್ಲಿ ನಾನು ಬರುತ್ತೇನೆ. ಗಮನಿಸಿ, 2-3 ಜನ ಅಂದರೆ ಗಂಡ, ಹೆಂಡತಿ, ಮಗು. ನಾನು ಸಾಧಾರಣವಾಗಿ ಅದನ್ನು ವ್ಯಾಖ್ಯಾನಿಸುವಂಥದ್ದು ಒಂದು ಕುಟುಂಬ. ದೇವರ ವಾಕ್ಯ ಹೇಳ್ತದೆ, 2-3 ಜನರ ಮಧ್ಯದಲ್ಲಿ ನಾನು ಬರುತ್ತೇನೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಗಮನಿಸಿ, ನೀವು ಕುಟುಂಬ ಪ್ರಾರ್ಥನೆ ಮಾಡುವುದಾದರೆ ದೇವರು ಆಶೀರ್ವದಿಸುತ್ತಾನೆ. ಕುಟುಂಬವಾಗಿ ದೇವರನ್ನ ಹುಡುಕಿರಿ, ಕುಟುಂಬವಾಗಿ ಪ್ರಾರ್ಥಿಸಿರಿ, ಕುಟುಂಬವಾಗಿ ಜ್ಞಾನಿಸಿರಿ, ದೇವರು ಆಶೀರ್ವದಿಸುತ್ತಾನೆ. ಉದಾಹರಣೆಗೆ ದೇವರ ವಚನ ಹೇಳ್ತದೆ, ಇಬ್ಬರಾಗಲಿ ಮೂವರಾಗಲಿ ಸೇರಿ ಬರುವ ಸ್ಥಳದಲ್ಲಿ ನಾನಿದ್ದೇನೆ. ಅಥವಾ 2-3 ಜನ ನೀವು ಕುಟುಂಬವಾಗಿ ಕೂಡುವಾಗ ದೇವರು ಬರುತ್ತಾನೆ. ನೋಡಿ, ಸಾಧಾರಣ ವ್ಯಕ್ತಿಗಳಾದ ನಾವುಗಳೇ ನೆಂಟರ ಮನೆಗೆ ಹೋಗುವಾಗ, ಒಬ್ಬರ ಹೊಸ ಮನೆಗೆ ಹೋಗುವಾಗ ನಾವು ಆ ಬರಿಗೈಯಲ್ಲಿ ಹೋಗೋದಿಲ್ಲ. ಏನಾದರೂ ತೆಗೆದುಕೊಂಡು ಹೋಗ್ತವೆ, ಫಲಹಾರಗಳನ್ನು, ಸ್ನ್ಯಾಕ್ಸನ್ನು, ಏನಾದ್ರನ್ನ ನಾವು ತೆಗೆದುಕೊಂಡು ಹೋಗ್ತೇವೆ. ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ, 2-3 ಜನ ಎಲ್ಲಿದ್ದಾರೋ ಅವರ ಮಧ್ಯದಲ್ಲಿ ನಾನು ನಡುವೆ ಬರ್ತೇನೆ. ಅವರು ಪರಲೋಕವನ್ನು ಬಿಟ್ಟು ನಿಮ್ಮ ನಡುವೆ ಬರುವಾಗ ಅವರು ಕೈ ಬೀಸಿಕೊಂಡು ಬರುವ ದೇವರು ನನ್ನ ದೇವರ ಅಲ್ಲ. ನಿನ್ನ ಮಧ್ಯದಲ್ಲಿ ಬರುವಾಗ ನಿನಗೆ ಆಶೀರ್ವಾದವನ್ನು ತರ್ತಾರೆ. ಸಕಲ ವಿಧವಾದ ಆಶೀರ್ವಾದಗಳನ್ನು ಅವರು ಕೈಯಲ್ಲಿ ಹಿಡಿದುಕೊಂಡು ಬಂದಿರುತ್ತಾರೆ. ನೀನು ಪ್ರಾರ್ಥಿಸುವಾಗ, ನೀವು ಕುಟುಂಬವಾಗಿ ಪ್ರಾರ್ಥಿಸುವಾಗ ನಿನ್ನ ಕುಟುಂಬಕ್ಕಾಗಿ ಇಡಲ್ಪಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಕರ್ತನು ಅನುಗ್ರಹಿಸುತ್ತಾನೆ. ಆದ್ದರಿಂದ ನೀನು ಕುಟುಂಬ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೋ. ಮೊದಲನೇದಾಗಿ ನಾನು ಹೇಳಿದೆ, ವಾಕ್ಯ ಕೇಳುವವರನ್ನ ದೇವರು ಆಶೀರ್ವದಿಸ್ತಾನೆ. ಎರಡನೇದಾಗಿ ಆಲಯದ ಒಳಗಡೆ ಬರುವವರನ್ನ ದೇವರು ಆಶೀರ್ವದಿಸ್ತಾನೆ. ಮೂರನೇದಾಗಿ ಕುಟುಂಬ ಪ್ರಾರ್ಥನೆ ಮಾಡುವವರನ್ನ ದೇವರು ಆಶೀರ್ವದಿಸ್ತಾನೆ. ನಾಲ್ಕನೇದಾಗಿ ನಂಬಿಗಸ್ತರನ್ನ ದೇವರು ಆಶೀರ್ವದಿಸುತ್ತಾನೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯ, ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವನು. ನಾನು ಕನ್ನಡ KJV ಬೈಬಲನ್ನು ಫಾಲೋ ಮಾಡ್ತಾ ಇದ್ದಾನೆ. ಆ ವಾಕ್ಯ ಹೇಳ್ತದೆ, ನಂಬಿಗಸ್ತನಾದ ಮನುಷ್ಯನು, ಬೇರೆ ಭಾಷಾಂತರದಲ್ಲಿ ಆಶೀರ್ವಾದ ಹೊಂದುವನೆಂಬುದಾಗಿದೆ. ಈ ಭಾಷಾಂತರದಲ್ಲಿ
ನಂಬಿಗಸ್ತನಾದ ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿ ತುಳುಕುತ್ತಾನೆ. ಆಶೀರ್ವಾದಗಳಲ್ಲಿ ತುಂಬಿ ತುಳುಕುವ ಒಬ್ಬನೇ ಮನುಷ್ಯ ನಂಬಿಗಸ್ತನಾದ ಮನುಷ್ಯ. ಹೌದು ಪ್ರಿಯ ದೇವ ಮಗುವೆ, ನೀತಿವಂತರ ತಲೆಯ ಮೇಲೆ ಆಶೀರ್ವಾದವಿದೆ. ನೀತಿವಂತರ ಮನೆಯಲ್ಲಿ ಆಶೀರ್ವಾದವಿದೆ. ಹಾಗಾದರೆ ನೀನು ನಂಬಿಗಸ್ತನಾಗಿದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಒಂದು ಉದಾಹರಣೆಯನ್ನು ನಾನು ಹೇಳುತ್ತೇನೆ. D.L. ಮೂಡಿ ಎಂಬಂಥ ಸುಪ್ರಸಿದ್ಧ ದೇವ ಸೇವಕರು, ಆ ಸೇವಕರು ಸೇವೆಗಾಗಿ ಬಂದ ಆ ದಿನಗಳಲ್ಲಿ ಅವರು ಪ್ರಸಂಗ ಮಾಡುತ್ತಿರಲಿಲ್ಲ. ಅವರ ಮುಖ್ಯ ಕೆಲಸ ಸಂಡೇ ಸ್ಕೂಲ್ ಅಥವಾ ಭಾನುವಾರದ ಮಕ್ಕಳನ್ನು ಕರೆದುಕೊಂಡು ಬರುವಂಥದ್ದು. ಗಮನಿಸಿ, ಭಾನುವಾರದ ಮಕ್ಕಳಿಗೆ ಬೋಧಿಸುವುದು ಅಲ್ಲ, ಭಾನುವಾರದ ಸಂಡೇ ಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಬರುವುದಷ್ಟೇ ಅವರ ಕೆಲಸ. ಅದರಲ್ಲಿ ಅವರು ನಂಬಿಗಸ್ತರಾಗಿದ್ದರು. ಭಾನುವಾರ ಬಂದರೆ ಆ ಮಕ್ಕಳನ್ನು ಸರಿಯಾಗಿ ಬೇಸರಗೊಳ್ಳದೆ ಆ ಮಕ್ಕಳನ್ನು ಆಲಯಕ್ಕೆ ಕರೆದುಕೊಂಡು ಬರುತ್ತಾ ಇದ್ದರು. ದಿನಗಳು ಕಳೆದ ಹಾಗೆ ಅವರ ನಂಬಿಗಸ್ತಿಕೆಯನ್ನು ದೇವರು ನೋಡಿ ಮುಂದೆ ಒಂದೊಂದು ಅವಕಾಶಗಳನ್ನು ಕೊಟ್ಟು ಒಬ್ಬ ದೊಡ್ಡ ಸೇವಕನನ್ನಾಗಿ ದೇವರು ಮಾಡಿದರು. ಹೌದು ಪ್ರಿಯ ದೇವರ ಮಗುವೆ, ನೀವು ನಂಬಿಗಸ್ತರಾಗಿರುವಾಗ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ. ನಿಮ್ಮ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ರಿ. ನಿಮ್ಮ ಕುಟುಂಬಕ್ಕೆ ನೀವು ನಂಬಿಗಸ್ತರಾಗಿರ್ರಿ. ನೀವು ಹೋಗುವ ಸಭೆಗೆ ನೀವು ನಂಬಿಗಸ್ತರಾಗಿರ್ರಿ.